340 ನೆಗೋಷಿಯಬಲ್. ಎಷ್ಟೊಂದ್ ಜನ 3 ಲಕ್ಷಕ್ಕೆ ಬರ್ತಾರಲ್ಲ, ಹೌದು ಸರ್, ಬಜೆಟ್ ಇರೋರು ಅಂತವರಿಗೆ ಗಾಡಿಗಳು ಒಳ್ಳೆ ಬೆಸ್ಟ್ ಕಾರ್ ಅನ್ಬೋದು. ನಾರ್ಮಲ್ ಗಾಡಿ ಓಕೆ 325 ನೆಗೋಷಿಯಬಲ್. 325 ನೆಗೋಷಿಯಬಲ್ ಸರ್ ಇದು. 775 ನೆಗೋಷಿಯಬಲ್. ಬರೀ 34,000 ಕಿಲೋಮೀಟರ್ ಹೊಡೆದು 860 ಓಕೆ ನೆಗೋಷಿಯಬಲ್. 790 ನೆಗೋಷಿಯಬಲ್. 790 ಫೈನಲ್ ಸರ್ ಇದು. ಕಸ್ಟಮರ್ ನಮ್ಮಲ್ಲಿ ಏನಾದ್ರು ವಾಕಿನ್ ಆದ್ರೆ ಒಳ್ಳೆ ವೈಡ್ ರೇಂಜ್ ಆಫ್ ಕಾರ್ಸ್ ತೋರಿಸಬಹುದು. ಓಕೆ ನಾವು ಎಷ್ಟೊಂದ್ ಜನಕ್ಕೆ 3 ಲಕ್ಷ ಇರೋರಿಗೆ 5 ಲಕ್ಷ ಕೊಟ್ಟಿದೀವಿ, 5 ಲಕ್ಷ ಬಂದಿರೋರಿಗೆ 8 ಲಕ್ಷ ಕೊಟ್ಟಿದೀವಿ. ಓಕೆ ಅಂದ್ರೆ ನಮ್ ಕ್ವಾಲಿಟಿ ಆಫ್ ಕಾರ್ಸ್ ಆ ತರ ಇರುತ್ತೆ, ಸೊ ತಗೊಂಡ್ ಹೋಗ್ತಾರೆ. ಓಕೆ ಸರ್, ಡ್ರೈವ್ ಮಾಡಬೇಕು, ಲಾಂಗ್ ಹೋಗ್ಬೇಕು ಆ ತರ, ಹೌದು ಅಂತವರಿಗೆ ಗಾಡಿಗಳು ಬೆಸ್ಟ್. ಬ್ಲಾಕ್ ಕಲರ್ ಓಕೆ ಸ್ಕೋಡಾ ರ್ಯಾಪಿಡ್, ಒಳ್ಳೆ ಪವರ್ ಇಂಜಿನ್. ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಇವತ್ತು ನಾನು ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ಶೋರೂಮ್ ಅಲ್ಲಿ ಇದ್ದೀನಿ. ಈ ಶೋರೂಮ್ ಅಲ್ಲಿ ಮಲ್ಟಿ ಬ್ರ್ಯಾಂಡ್ ಸೆಕೆಂಡ್ ಹ್ಯಾಂಡ್ ಕಾರ್ಸ್ ಎಲ್ಲ ಇರುತ್ತೆ. ಯಾರ್ಯಾರೆಲ್ಲ ಕಡಿಮೆ ಬಜೆಟ್ ಅಲ್ಲಿ ಸೆಕೆಂಡ್ ಹ್ಯಾಂಡ್ ಕಾರ್ಗಳನ್ನ ನೋಡ್ತಾ ಇರ್ತಾರೆ, ಹುಡುಕ್ತಾ ಇರ್ತಾರೆ, ಬಂದ್ಬಿಟ್ಟು ಈ ಶೋರೂಮ್ ವಿಸಿಟ್ ಕೊಡ್ಬೋದು. ತುಂಬಾನೇ ಕಾರ್ ಇದೆ ಇಲ್ಲಿ, ಆಲ್ಮೋಸ್ಟ್ ಒಂದು 100 ವೆಹಿಕಲ್ ಕ್ರಾಸ್ ಅಂತ ಅನ್ಬೋದು, ಅಷ್ಟು ಕಾರ್ಗಳೆಲ್ಲ ಇದೆ. ಕಂಪ್ಲೀಟ್ ಡೀಟೇಲ್ಸ್ ಆಗಿ ಶೋರೂಮ್ ಡೀಟೇಲ್ಸ್ ಎಲ್ಲ ಕೇಳೋಣ ಇವಾಗ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್. ಸರ್ ನಿಮ್ಮ ಹೆಸರು? ಗುರು ಅಂತ. ಹೌದಾ ಸರ್. ಸರ್ ನಿಮ್ಮ ಶೋರೂಮ್ ಹೆಸರು ಹಂಗೆ ಲೊಕೇಶನ್ ಹೇಳಿ ಸರ್. ಇದು ಒಲಿಟಿ ಕಾರ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಜಯನಗರ್ 5th ಲೆಕ್ಕಲ್ಲಿ ಲೊಕೇಟ್ ಆಗಿದೆ. ಓಕೆ, ನಮ್ಮಲ್ಲಿ ಮಲ್ಟಿ ಬ್ರ್ಯಾಂಡ್ ಕಾರ್ ಶೋರೂಮ್ ಒಂದು ಹಾ ಸರ್, ವಿತ್ ಫೈನಾನ್ಸ್, ಇನ್ಶೂರೆನ್ಸ್ ಎಲ್ಲ ನಾವೇ ಮಾಡಿ ಕೊಡ್ತೀವಿ. ಹೌದಾ ಸರ್. ಸೊ ಎನಿ ಬ್ರ್ಯಾಂಡ್, ಎನಿ ಕಲರ್, ಹಾ ಸರ್, ಎನಿ ಬಜೆಟ್ ವೀಲರ್ ಅಂತ. ಎನಿ ಬಜೆಟ್ ಸರ್. 1 ಲಕ್ಷದಿಂದ ಹಿಡಿದು 1 ಕೋಟಿವರೆಗೂ ಕಾರ್ಸ್ ಇದೆ. ಸೊ 1 ಲಕ್ಷದಿಂದ ಹಿಡಿದ್ಬಿಟ್ಟು 1 ಕೋಟಿವರೆಗೂ ಇದೆ ಅಂತಿದ್ದಾರೆ. ಸೊ 1 ಲಕ್ಷದ ಒಳಗಡೆ ಕಾರ್ ಹುಡುಗರು 1 ಲಕ್ಷದ ಮೇಲೆ ಹುಡುಗರಿದ್ರಲ್ಲ, ಸೊ ಬಂದ್ಬಿಟ್ಟು ವಿಸಿಟ್ ಮಾಡ್ಬೋದು. ಸರ್ ಅದು ಲೋನ್ ಆಪ್ಷನ್ ಎಲ್ಲ ಇದೆಯಲ್ಲ ಸರ್? ಆಗುತ್ತೆ ಸರ್. ಯಾವ ಮಾಡಲ್ ಮೇಲೆ ಲೋನ್ ಆಗುತ್ತೆ ಅಂತ? 2013-14 ಮೇಲೆ ಯೂಶಲಿ ಲೋನ್ಸ್ ಕೊಡೋದು ಬ್ಯಾಂಕ್ ಇಂದ. ಓಕೆ, ಬಟ್ ನಮ್ದು ಪ್ರೈವೇಟ್ ಫೈನಾನ್ಸಸ್ ಇದೆ. ಸೊ ಏನಾದ್ರು ಬೈ ಚಾನ್ಸ್ ಈ TVS ಫೈನಾನ್ಸ್ ಆಗಿರ್ಬೋದು, ಅವ್ರಿಗೇನು ಮಾಡಲ್ ರೆಸ್ಟ್ರಿಕ್ಷನ್ ಇರಲ್ಲ. ಬಟ್ ಅಟ್ ಲೀಸ್ಟ್ 2010 ಮೇಲೆ ಈಸಿ. 2010 ಒಳಗೆ ಆಗಲ್ಲ ಲೋನ್. ಓಕೆ ಓಕೆ ಸರ್. 2010 ಮೇಲೆ ಇಲ್ಲಿ ಲೋನ್ ಆಗುತ್ತೆ. ಸೊ ಹಾಗೇನಾ ಸರ್ ಕಮಿಷನ್ ಆಮೇಲೆ ಟ್ರಾನ್ಸ್ಫರ್ ಚಾರ್ಜಸ್? ನಮ್ದು 3% ಕಮಿಷನ್ ಆನ್ ದ ಸೇಲ್ ವ್ಯಾಲ್ಯೂ, RTO ಚಾರ್ಜಸ್ 5,000 rupees. ಡಿಪೆಂಡ್ಸ್ ಆನ್ ಕೇಸಸ್. ಓಕೆ ಓಕೆ ಸರ್. ಸರ್ ಆಲ್ಮೋಸ್ಟ್ ಒಂದು 100 ಮೇಲೆ ಇದೆಯಲ್ಲ ಸರ್ ಕಾರ್ಸ್ ಎಲ್ಲ? 60-70 ಮೇಲೆ ಇದೆ ಕಾರ್ಸ್ ಇದೆಯಲ್ಲ ಸರ್. ಓಕೆ ಸರ್, ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ ಸರ್. ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅದು ಕೂಡ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ಇದು 2018 ಸಿಲೇರಿಯೋ ZXi. ಲೇಡೀಸ್ಗೆ ತುಂಬಾ ಇಂಪಾರ್ಟೆಂಟ್. ಆಟೋಮೆಟಿಕ್ ನೋಡ್ತಾ ಇರ್ತಾರಲ್ವಾ? ಹೌದು ಸರ್, ಚೆನ್ನಾಗಿದೆ. ಅಂತವ್ರಿಗೆ ಈ ಗಾಡಿಗಳು ಫಸ್ಟ್ ಕ್ಲಾಸ್ ಆಗಿರುತ್ತೆ. ಸಿಂಗಲ್ ಓನರ್. ಓಕೆ, ಬರೀ ಎಷ್ಟು 19,000 ಕಿಲೋಮೀಟರ್ ಓಡಿರೋದು. ಹಾ ಸರ್, ಸಿಂಗಲ್ ಓನರ್ ಗಾಡಿ ಚೆನ್ನಾಗಿದೆ. ಸರ್ ಪ್ರೈಸ್ ಎಷ್ಟು ಹೇಳ್ತೀರಾ ಸರ್ ಇದು? 575 ನೆಗೋಷಿಯಬಲ್. 575 ಸರ್ ಇದು. ಸೊ ಮುಂದೆ ಬಂದ್ರೆ ಕಡಿಮೆ ಆಗುತ್ತಲ್ಲ ಸರ್? ಹೆಚ್ಚು ಕಮ್ಮಿ ಫಿಕ್ಸ್ ಪ್ರೈಸ್ ಅಲ್ವಲ್ಲ ಸರ್ ಇದು? ಮಾಡ ಹೆಚ್ಚು ಕಮ್ಮಿ ಮಾಡ. ಎಲ್ಲ ಪ್ರೈಸಸ್ ಫಿಕ್ಸ್ಡ್ ಏನಿಲ್ಲ. ಓಕೆ ಸರ್, ಹಾಗೆ ನೆಕ್ಸ್ಟ್ ಇದು ವ್ಯಾಗನರ್ 2014 ಮಾಡಲು, ಸೆಕೆಂಡ್ ಓನರ್. ಹಾ ಸರ್, 340 ನೆಗೋಷಿಯಬಲ್. ಎಷ್ಟೊಂದ್ ಜನ 3 ಲಕ್ಷಕ್ಕೆ ಬರ್ತಾರಲ್ಲ, ಹೌದು ಸರ್, ಬಜೆಟ್ ಇರೋರು ಅಂತವರಿಗೆ ಗಾಡಿಗಳು ಒಳ್ಳೆ ಬೆಸ್ಟ್ ಕಾರ್ ಅನ್ಬೋದು ಸರ್ ಇದು. ಸರ್ ಇನ್ನೂ ಸ್ವಲ್ಪ ಪ್ರೈಸ್ ಹೇಳಿ ಸರ್ ಇದು? 340 ನೆಗೋಷಿಯಬಲ್. 340 ನೆಗೋಷಿಯಬಲ್. ಓಕೆ ಸರ್. ಸರ್ ನೆಕ್ಸ್ಟ್ ಹಂಗೆ ಸರ್, ಇದು ಟಾಟಾ ಟಿಯಾಗೋ. ಇದು ಸ್ವಲ್ಪ ಲೇಟೆಸ್ಟ್ ಮಾಡಲು, 2019 ಓಕೆ ಸರ್, ಮ್ಯಾನ್ಯುಯಲ್ ಗಾಡಿ. ಓಕೆ, ಇದು ಬಂದು 575 ನೆಗೋಷಿಯಬಲ್. 575 ನಾ ಸರ್? ಇವೆಲ್ಲ ಆಲ್ಮೋಸ್ಟ್ ಡ್ರೈವರ್ ಎಷ್ಟು ಆಗಿರ್ಬೋದು ಸರ್ ಇಲ್ಲಿ? ನೋಡಿ, ಅದು 19,000 ಓಡಿದೆ, ಇದು 60,000 ಓಡಿದೆ. ಓಕೆ, ಇದು ಬಂದು ಬರೀ ಎಷ್ಟು 37,000 ಕಿಲೋಮೀಟರ್. 37,000 ಅಷ್ಟು ಓಡಿ ಸರ್ ಇದು. ನಮ್ಮ ಹತ್ರ ಎಲ್ಲ ಲೆಸ್ ಡ್ರಿವನ್ ಕಾರ್ಸ್ ಇದೆ. 100% ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಓಕೆ, ವಿತ್ ಶೋರೂಮ್ ಹಿಸ್ಟ್ರಿ. ಶೋರೂಮ್ ಹಿಸ್ಟ್ರಿ ವಿತ್ ಶೋರೂಮ್ ಹಿಸ್ಟ್ರಿ. ಕಸ್ಟಮರ್ ಬಂದು ಟೆಸ್ಟ್ ಡ್ರೈವ್ ಮಾಡಿ ಗಾಡಿ ಓಕೆ ಆಯ್ತು ಅಂದ್ರೆ ಅವ್ರ ಕೈಗೆ ಕಾರ್ ಕೊಡ್ತೀವಿ. ನಮ್ಮ ಹುಡುಗ ಬರ್ತಾನೆ ಜೊತೆಯಲ್ಲಿ. ಓಕೆ, ಅವ್ರು ಎಲ್ಲಿ ಬೇಕೋ ಚೆಕ್ ಮಾಡ್ಕೊಂಡ್ ಬಂದು ವ್ಯಾಪಾರ ಮಾಡಿ. ಓಕೆ ಸರ್, ಬೆಸ್ಟ್ ಸರ್ ಇದು ಆಕ್ಚುಲಿ. ನೆಕ್ಸ್ಟ್ ಇದು ಬಂದು 2017 ಬ್ರಿಯೋ. ಬರೀ 39,000 ಕಿಲೋಮೀಟರ್ಸ್ ಓಡಿದೆ, ಆಟೋಮೆಟಿಕ್. ಹಾ ಸರ್, ಇದೆಲ್ಲ ರೇರ್ ಕಾರ್ ಸರ್, ಜಾಸ್ತಿ ಸಿಗಲ್ಲ. ಹೌದು ಸರ್, ಎಲ್ಲಾನು ಆಟೋಮೆಟಿಕಲ್ ಜನ ತುಂಬಾ ಹುಡುಕ್ತಾ ಇರ್ತಾರೆ. ಹೌದು ಸರ್, ಯಾವ್ದು ಸಿಗಲ್ಲ. ಓಕೆ, 640 ಹೇಳ್ತಾ ಇದೀವಿ, ನೆಗೋಷಿಯಬಲ್. 640 ಸರ್ ಇದು. ಸರ್ ಮಾಡಲ್ ಎಷ್ಟು ಹೇಳಿದ್ರಲ್ವಾ? 2017. ಓಕೆ ಸರ್, ಅದೊಂದಿದೆ. ಒಂದು i10 ಒಳ್ಳೆ ಗಾಡಿ ಇದೆ, ಆಪ್ಷನ್. ಓಕೆ, ಇದು ಟಾಪ್ ಅಂಡ್ ಆಸ್ಟಾ. ಓಕೆ, ವಿತ್ ಸನ್ ರೂಫ್ ಬರಲ್ಲ ಇದರಲ್ಲಿ. ನಾರ್ಮಲ್ ಗಾಡಿ. ಓಕೆ, 325 ನೆಗೋಷಿಯಬಲ್. 325 ನೆಗೋಷಿಯಬಲ್ ಸರ್ ಇದು. ಓಕೆ ಸರ್, ನೆಕ್ಸ್ಟ್ ಇದು ರಿಟ್ಸ್. ಬಟ್ ಸ್ವಲ್ಪ ಕಿಲೋಮೀಟರ್ ಜಾಸ್ತಿ ಓಡಿದೆ.
ಓಕೆ 90,000 ನೋಡಿದೆ. ನಮ್ಮಲ್ಲಿ ಯಾವ್ದು ಮೀಟರ್ ಟ್ಯಾಂಪರ್ ಇರಲ್ಲ. ಓಕೆ ಸರ್, ಎಲ್ಲ ಏನಿದೆ ಅದೇ ಇರುತ್ತೆ, ಜೆನ್ಯೂನ್ ಸರ್, ಜೆನ್ಯೂನ್ ಇರುತ್ತೆ. ಓಕೆ 4,75,000 ಹೇಳೋದು. ಓನರ್ ಎಷ್ಟು ಹೇಳಿರಲ್ಲ ಸರ್ ಇದು? ಸೆಕೆಂಡ್ ಓನರ್. ಸೆಕೆಂಡ್ ಓನರ್ ಇಲ್ಲ ಸಾರಿ, ಸಿಂಗಲ್ ಓನರ್. ಸಿಂಗಲ್ ಓನರ್ ಸರ್, ಅದಕ್ಕೆ ಸರ್. ಓಕೆ ಸರ್, ಸರ್ ಇವಾಗ 16 ಮಾಡಲು, ಓಕೆ ಸೆಕೆಂಡ್ ಓನರ್ ಆಗಿದೆ, 60,000 ಓಡಿದೆ, ಓಕೆ 775 ನೆಗೋಷಿಯಬಲ್. ಸರ್ ನೆಕ್ಸ್ಟ್ ಇನ್ನೊಂದು ಸಿಟಿ ಇದೆ ಸರ್ ಇಲ್ಲಿ. ಇದು ಬಂದು ಆಟೋಮೆಟಿಕ್ 14 ಪೆಟ್ರೋಲ್. ಇದು ಓಕೆ, ಇದು ಪೆಟ್ರೋಲ್, ಇದು ಪೆಟ್ರೋಲ್. ಹಾಂ ಸರ್, ಇದು ಬಂದು 575 ನೆಗೋಷಿಯಬಲ್. 575 ನೋಡಿ ಸರ್. ಅದು ಒಳ್ಳೆ ಇನೋವಾ ನೋಡ್ತಾ ಇದ್ರೆ ಯಾರಾದ್ರೂ ನೋಡಿ, ಇನೋವಾ ಸರ್ ತುಂಬಾ ಜನ ಕಮೆಂಟ್ ಅಲ್ಲಿ ಕೇಳ್ತಿದ್ರು ಇನೋವಾ ಅಂತ. ಇದು ಬರೀ 65,000 ಕಿಲೋಮೀಟರ್ ಓಡಿರೋದು. ಓಕೆ ಸರ್, ಸಿಂಗಲ್ ಓನರ್ ಗಾಡಿ, 2013 ಮಾಡಲು. ಓಕೆ, ತುಂಬಾ ಜನ ಹುಡುಕ್ತಾ ಇರ್ತಾರೆ. ಹೌದು ಸರ್, 14 lakhs ನೆಗೋಷಿಯಬಲ್. 14 lakhs ಸರ್, ಇದು ಹೌದು ನೆಗೋಷಿಯಬಲ್. ನೆಗೋಷಿಯಬಲ್. ಸರ್ ನೆಕ್ಸ್ಟ್ ಇದು ಸಿಯಾಜ್ 2018 ಮಾಡಲು, ಹಾಂ ಸರ್, ಸ್ಮಾರ್ಟ್ ಹೈಬ್ರಿಡ್. ಇದು ಓಕೆ, ಆಲ್ಫಾ ಟಾಪ್ ಎಂಡ್. ಇದು 36,000 ನೋಡಿದೆ, 960 ನೆಗೋಷಿಯಬಲ್. ಓಕೆ ಸರ್, ಇವರು ಯಾರೋ ಓಲ್ಡ್ ವೆಹಿಕಲ್ ಆಂಟಿಕ್ ಪೀಸ್ ನೋಡ್ತಾ ಇದ್ರೆ ಇದೊಂದಿದೆ ನೋಡಿ, ಲ್ಯಾಂಡ್ ರೋವರ್. ಸರ್ ನೆಕ್ಸ್ಟ್ ಲೆವೆಲ್ ಕಾರ್ ಮಾತ್ರ. ಓಕೆ ಸರ್, ಡೀಟೇಲ್ಸ್ ಹೇಳಿ ಸರ್ ಇದು. 2010 ಮಾಡಲು, ಸೆಕೆಂಡ್ ಓನರು, 81,000 ಓಡಿದೆ, 2750 ನೆಗೋಷಿಯಬಲ್. ರೇಂಜ್ ರೋವರ್ ಸರ್ ಇನ್ನೊಂದು ಸರ್ ಪ್ರೈಸ್ ಆಟೋಮೆಟಿಕ್ 2750, 27,50,000. ಓಕೆ ಸರ್, ರೇಂಜ್ ಓವರ್. ಹೌದು ಸರ್ ನೆಕ್ಸ್ಟ್ ಇದು ಡಸ್ಟರ್ 2018 ಮಾಡಲು, ಸಿಂಗಲ್ ಓನರ್. ಓಕೆ, ಇದು ಬರೀ 34,000 ಕಿಲೋಮೀಟರ್ ಓಡೋದು, 860 ಓಕೆ ನೆಗೋಷಿಯಬಲ್. ಇದು ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್. ಮ್ಯಾನುವಲ್ ಸರ್ ಇದು. ಸರ್ ನೆಕ್ಸ್ಟ್ ಇರ್ತಲ್ಲ ಸರ್ ಇದು. ಓಕೆ ಓಕೆ, ಇದು ಬಂದು 2018 ಮಾಡಲು, ಸಿಂಗಲ್ ಓನರು, ಹಾಂ ಸರ್, 54,000 ಓಡಿದೆ, ಓಕೆ 790 ನೆಗೋಷಿಯಬಲ್. 790 ಫೈನಲ್ ಸರ್ ಇದು. ಕಸ್ಟಮರ್ ನಮ್ಮಲ್ಲಿ ಏನಾದ್ರು ವಾಕಿನ್ ಆದ್ರೆ ಹಾಂ ಸರ್, ಒಳ್ಳೆ ವೈಡ್ ರೇಂಜ್ ಆಫ್ ಕಾರ್ಸ್ ತೋರಿಸ್ಬೋದು. ಓಕೆ, ನಾವು ಎಷ್ಟೊಂದು ಜನಕ್ಕೆ 3 ಲಕ್ಷ ಇರೋರಿಗೆ 5 ಲಕ್ಷ ಕೊಟ್ಟಿದೀವಿ, 5 ಲಕ್ಷ ಬಂದಿರೋರಿಗೆ 8 ಲಕ್ಷ ಕೊಟ್ಟಿದ್ದೀವಿ. ಓಕೆ, ಅಂದ್ರೆ ನಮ್ ಕ್ವಾಲಿಟಿ ಆಫ್ ಕಾರ್ಸ್ ಆ ತರ ಇರುತ್ತೆ, ಸೊ ಅದು ತಗೊಂಡೋಗ್ತಾರೆ. ಓಕೆ ಸರ್. ಸರ್ ನೆಕ್ಸ್ಟ್ ಇದು ಈಕೋ ಸ್ಪೋರ್ಟ್ಸ್ 2015 ಮಾಡಲು, ಸಿಂಗಲ್ ಸೆಕೆಂಡ್ ಓನರ್. ಇದು ಓಕೆ 675 ನೆಗೋಷಿಯಬಲ್. ಓಕೆ ಸರ್ ಹೇಳಿ ನೆಕ್ಸ್ಟ್. ಇದು ಇನೋವಾ ಕ್ರಿಸ್ಟಾ. ಇದು ಬಂದು ಡೈರೆಕ್ಟ್ ಕಸ್ಟಮರ್ ಕಾರು. ಹಾಂ ಸರ್, ಇದು ಬಂದು 2018 ಮಾಡಲು, ಓಕೆ ಸರ್, ಸೆಕೆಂಡ್ ಓನರ್, 90,000 ಓಡಿದೆ. ಹಾಂ ಸರ್, ಯಾರಾದ್ರೂ ಕ್ರಿಸ್ಟಾ ನೋಡ್ತಾ ಇದ್ರೆ ಒಂದು 20 ಲಕ್ಷ ಬಜೆಟ್ ರೇಂಜ್ ಅಲ್ಲಿ ಈ ಗಾಡಿ ಬೆಸ್ಟ್. 21 lakhs ಕಸ್ಟಮರ್ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು, ನಾವಲ್ಲ. ಏನಿದೆ ಹೆಚ್ಚು ಕಮ್ಮಿ ಮಾಡ್ಬೋದು, ನೆಗೋಷಿಯಬಲ್ ಮಾಡ್ತೀವಿ, ಬಂದ್ರೆ ಮಾತಾಡಿ ಕೊಡ್ಸೋಣ. ಓಕೆ ಸರ್. ಇನ್ನೊಂದು ಇಂಟ್ರೆಸ್ಟಿಂಗ್ ಕಾರ್ ಇದೆ, ಪೋಲೋ. ಪೋಲೋ ಸರ್ ತುಂಬಾ ಜನ ಕೇಳ್ತಾರೆ ಸರ್ ಪೋಲೋನ, ಅದು ರೆಡ್ ಕಲರ್. ಹೌದು ಸರ್ ಹೇಳಿ ಸರ್. ಇದು 2017 ಸಿಂಗಲ್ ಓನರ್. ಓಕೆ 16 17 ಇದು 16 2016 ಸಿಂಗಲ್ ಓನರ್. ಹಾಂ ಸರ್, 30,000 ಚೇಂಜ್ ಓಡಿದೆ, 40,000 ಓಡಿದೆ. ಓಕೆ ಸರ್, ಇಲ್ಲ ಇದೆ ನೋಡಿ ಡೀಟೇಲ್. ಹಾಂ ಸರ್, 40,000 ಓಡಿದೆ, 40,000 ಓಡಿದೆ, 40,000 ಓಡಿದೆ, 840 ನೆಗೋಷಿಯಬಲ್. 840 ನೆಗೋಷಿಯಬಲ್ ಸರ್. GT ಇದು ಸಿಂಗಲ್ ಓನರ್ ಪಕ್ಕ ತಗೊಂತಾರೆ. ನಿಮ್ ಸಬ್ಸ್ಕ್ರೈಬರ್ ಯಾರಾದ್ರೂ ಬಂದ್ರೆ ಒಳ್ಳೆ ರೇಟಿಗೆ ಮಾಡಿಸ್ಕೊಡ್ಬೋದು. ಒಳ್ಳೆ ರೇಟಿಗೆ ಆಗುತ್ತಲ್ಲ ಸರ್ ಇದು. ಬಟ್ ಗಾಡಿನೂ ಚೆನ್ನಾಗಿದೆ, ಏನ್ ಅವ್ರು ದುಡ್ಡು ಕೊಡ್ತಾರೋ ಕ್ವಾಲಿಟಿನೂ ಇರುತ್ತೆ, ಅದ್ರ ತಕ್ಕಂಗೆ ಗಾಡಿ ಇರುತ್ತೆ. ಗಾಡಿ ಇರುತ್ತೆ. ಸರ್ ನೆಕ್ಸ್ಟ್ ಇದು ಎಟಿ. ಓಕೆ, ಇದು ತುಂಬಾ ಜನ ಹುಡುಕ್ತಾ ಇರ್ತಾರೆ, ಇಂತರ ಗಾಡಿಗಳು ಸಿಗಲ್ಲ. ಹೌದು ಸರ್, ಎಷ್ಟೊಂದು ಜನ ಎಟಿ ಅಂತ ಇರ್ತಾರೆ. ಸ್ಕೋಡಾದಲ್ಲ ಸರ್ ಇದು. ಸ್ಕೋಡಾ ಇದು ಎಟಿ ಡಿಸ್ಕಂಟಿನ್ಯೂಡ್ ಮಾಡಲು, ಹಾಂ 2014 ಮಾಡಲು, ಸಿಂಗಲ್ ಓನರ್, 60,000 ಓಡಿದೆ, ಸಿಂಗಲ್ ಓನರ್. ಓಕೆ, ಬಟ್ ಪ್ರೈಸ್ ಸ್ವಲ್ಪ ಜಾಸ್ತಿನೇ, ಓಕೆ, ಅಂದ್ರೆ ಈ ಗಾಡಿಗಳು ಸಿಗಲ್ಲ ಅಂತ ಸ್ವಲ್ಪ ಪ್ರೈಸ್ ಜಾಸ್ತಿ ಇದೆ. ಸರ್ ಹೇಳಿ ಸರ್. 875 ಹೇಳ್ತಾರೆ, ನೆಗೋಷಿಯೇಟ್. 875 ನಾನೇ ಹೇಳ್ತಾ ಇದ್ದೀನಿ ಪ್ರೈಸ್ ಸ್ವಲ್ಪ ಜಾಸ್ತಿ ಇದೆ, ಯಾಕಂದ್ರೆ ಗಾಡಿಗಳು ಸಿಗಲ್ಲ. ಹೌದೌದು ಸರ್, ದಟ್ ಇಸ್ ದ ರೀಸನ್. ತುಂಬಾ ರೇರ್ ಸರ್ ಇದು. XUV 500 2011 ಮಾಡಲು, ಸಿಂಗಲ್ ಓನರ್, ಹಾಂ ಸರ್, 90,000 ಕಿಲೋಮೀಟರ್ ಓಡಿದೆ. ಓಕೆ, ಇದು ಲೋ ಮಾಡಲ್ XUV ತುಂಬಾ ಜನ ಬರ್ತಾರೆ. ಹೌದು ಸರ್, ಅಂದ್ರೆ 5.5-6 ಲಕ್ಷ ಬಜೆಟ್ಗೆ 7 ಸೀಟರ್ ಬೇಕು ಅಂತಾರಲ್ಲ, ಅಂತವ್ರಿಗೆ ಇವು ಬೆಸ್ಟ್ ಕಾರ್ ಅಂತ ಹೇಳ್ತೀರಾ. 675 ಹೇಳ್ತಾರೆ, ನೆಗೋಷಿಯಬಲ್. ಓಕೆ ಸರ್. ಸ್ಟೂಡೆಂಟ್ಸ್ಗೆ ಹಾಂ ಸರ್, ಸ್ವಲ್ಪ ಕ್ರೇಜ್ ಇರುತ್ತೆ, ಡ್ರೈವ್ ಮಾಡಬೇಕು, ಲಾಂಗ್ ಹೋಗ್ಬೇಕು ಆತರ. ಹೌದು, ಅಂತವ್ರಿಗೆ ಗಾಡಿಗಳು ಬೆಸ್ಟ್. ಬ್ಲಾಕ್ ಕಲರ್ ಓಕೆ, ಸ್ಕೋಡಾ ರ್ಯಾಪಿಡ್, ಒಳ್ಳೆ ಪವರ್ ಇಂಜಿನ್. ಓಕೆ, ಇದು ಪೆಟ್ರೋಲ್, 495 ನೆಗೋಷಿಯಬಲ್, 60,000 ಓಡಿದೆ, 14 ಮಾಡಲ್. 495 ಸರ್ ಇದು ನೆಗೋಷಿಯಬಲ್, 14 ಮಾಡಲ್. ಓಕೆ ಸರ್. ಆಮೇಲೆ ಇನ್ನೊಂದು ಇಂಟ್ರೆಸ್ಟಿಂಗ್ ಕಾರ್ ಇದೆ, ಇದು ಆಸ್ಪೈರ್. ಓಕೆ, ಇದು ಫೋರ್ಡ್ ಅಲ್ಲಿ ಫಿಗೋ ಆಸ್ಪೈರ್ ಅಂತಾರೆ ಇದನ್ನ. ಹಾಂ, ಇದು ಮೈಲೇಜ್ ಎಷ್ಟು ಬರ್ಬೋದು ನಿಮಗೆ ಗೊತ್ತಿರಂಗೆ ಕಾರ್ಗಳಲ್ಲಿ ಯೂಶಲಿ ನೀವು ಒಂದು ಮಾಮೂಲಿ 16 17 20 ಕೊಡುತ್ತೆ, 22 ಕೊಡುತ್ತೆ ಸರ್. ಇದು ಡೀಸೆಲ್ ಡೀಸೆಲ್ ಅದಕ್ಕೆ ಮೈಲೇಜ್ ಚೆನ್ನಾಗಿ ಬರುತ್ತೆ. ಅದಕ್ಕೆ ಮೈಲೇಜ್ ಚೆನ್ನಾಗಿ ಬರುತ್ತೆ. Okay. ಇವಾಗ ಯಾರೋ ಪಾಪ ಎಕಾನಮಿ ನೋಡ್ತಿರ್ತಾರೆ, ಹೌದು, ಡೀಸೆಲ್ ಜಾಸ್ತಿ ಬರಂಗ. ಇವಾಗ ಉತ್ತರಹಳ್ಳಿಯಲ್ಲಿ ಮನೆ ಇರುತ್ತೆ, ಅಲ್ಲೆಲ್ಲೋ ಹೆನ್ನೂರ್ ಮೇನ್ ರೋಡ್ ಅಲ್ಲಿ ಆಫೀಸ್ ಇರುತ್ತೆ, ಜಾಬ್ ಇರುತ್ತೆ, ಡೈಲಿ 50 ಕಿಲೋಮೀಟರ್ ಹೋಗ್ಬೇಕಂದ್ರೆ ಈ ತರ ಕಾರ್ ಬೆಸ್ಟ್. ಮೈಲೇಜ್ ಗಾಡಿ 20-22 ಬರುತ್ತೆ, ನಿಮಗೆ ಟೆನ್ಷನ್ ಇಲ್ಲ, ಓಕೆ, ಆರಾಮಾಗಿ ಯೂಸ್ ಆಗುತ್ತೆ. ಇದು ಬಂದು 2018 ಮಾಡಲು, 18 ಮಾಡಲ್, ಸೆಕೆಂಡ್ ಓನರ್. ಓಕೆ, ಗಾಡಿ ಚೆನ್ನಾಗಿದೆ, 540 ಹೇಳ್ತಾರೆ, ನೆಗೋಷಿಯಬಲ್. 540 ಡೀಸೆಲ್ ಸಿಗಲ್ಲ, ಇವಾಗೆಲ್ಲ ಸ್ಟಾಪ್ ಆಗಿದೆ ಗಾಡಿ. ಹೌದು, ಡೀಸೆಲ್ ಆಲ್ಮೋಸ್ಟ್ ಸ್ಟಾಪ್ ಆಗಿದೆ ಸರ್ ಇವಾಗ. ಹೌದು. ಓಕೆ, ನೆಕ್ಸ್ಟ್ ಹೇಳಿ.
ಇದು ಬಂದು ಆಡಿ ನಿಮಗೆ 10 lakhs ಅಲ್ಲಿ ಸಿಗುತ್ತಾ ಮಾರ್ಕೆಟ್ ಅಲ್ಲಿ? ಡೌಟು ಸರ್, ನಾನು ಕೊಡ್ತೀನಿ. ಕೊಡ್ತೀರಾ ಸರ್? ಬಟ್ ಏನಂದ್ರೆ ಕಿಲೋಮೀಟರ್ ಸ್ವಲ್ಪ ಜಾಸ್ತಿ ಓಡಿದೆ. ಎಷ್ಟು ಓಡಿದೆ ಸರ್? ವಿತ್ ಸರ್ವಿಸ್ ಹಿಸ್ಟ್ರಿ ಇದೆ ನನ್ನ ಹತ್ರ. ವಿತ್ ಸರ್ವಿಸ್ 1 lakh ಓಡಿದೆ. ಓಕೆ, ಸಿಂಗಲ್ ಓನರ್. ಹಾ ಸರ್. ಗಾಡಿ ಚೆನ್ನಾಗಿದೆ. ಆಡಿ A4 ಪ್ರೀಮಿಯಂ ಸೆಗ್ಮೆಂಟ್ ಡೀಸೆಲ್ ಆಟೋಮೆಟಿಕ್. ಡೀಸೆಲ್ ಸರ್ ಇದು? ಡೀಸೆಲ್ ಆಟೋಮೆಟಿಕ್. 10 lakhs ನೆಗೋಷಿಯಬಲ್. 1 ಲಕ್ಷ ಓಡಿದೆ ಗಾಡಿ. 1 ಲಕ್ಷ ಓಡಿ ಸರ್ ಇದು. ಓಕೆ ಸರ್. ಇದು ಲೋ ಮಾಡಲ್ ಸ್ವಿಫ್ಟ್. ಇವಾಗ ಎಷ್ಟೊಂದ್ ಜನ 3-4 ಲಕ್ಷ ಡೀಸೆಲ್ ಗಾಡಿ ಬೇಕು ಅಂತಿದ್ರೆ ಸ್ವಿಫ್ಟ್ ಬೇಕಂತಿರ್ತಾರಲ್ವಾ, ಹೌದು, ಅಂತವ್ರಿಗೆ ಯೂಸ್ ಆಗುತ್ತೆ. ಓಕೆ ಸರ್. ಇದು ಬಂದು ಸಿಂಗಲ್ ಓನರ್ 2010 ಮಾಡಲು 70,000 ಓಡಿದೆ, 77,000 ಓಡಿದೆ. ಓಕೆ ಸರ್. ಇದು ಬಂದು 360 ನೆಗೋಷಿಯಬಲ್. 360 ನೆಗೋಷಿಯಬಲ್ ಸರ್ ಇದು. ಸೊ ಬಂದ್ರೆ ಇನ್ನೂ ಕಡಿಮೆ ಆಗುತ್ತೆ ಸರ್. ತುಂಬಾ ಜನ ಆಮೇಲೆ ಇದರಲ್ಲಿ ಖರ್ಚುನು ನಾನೇ ಹೇಳ್ತೀನಿ. ಹಾ ಸರ್. ಟೈರ್ ಇಲ್ಲ ಹಾಕೋಬೇಕು. ಹೌದಾ ಸರ್? ನೋ ಟೈರ್ಸ್. ಇರೋ ಡೀಟೇಲ್ಸ್ ಎಲ್ಲ ಕ್ಲೀನ್ ಹೇಳ್ಬಿಡ್ತಿದ್ದೀರಾ? ಇರೋದು ಹೇಳ್ಬೇಕು. ಹೌದಾ ಸರ್? ಆಮೇಲೆ ಅವ್ರ ಇಷ್ಟ. ಹಾ ಸರ್. ಆಮೇಲೆ ಟೈರ್ ಚೆನ್ನಾಗಿದೆ ಅಂತ ಹೇಳಿ ಇಲ್ಲಿ ಬಂದಾಗ ಸರ್ ಟೈರ್ ಚೆನ್ನಾಗಿಲ್ಲ, ಚೆನ್ನಾಗಿದೆ ಅಂತೀವಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿ. ಹೌದೌದು ಸರ್, ಕರೆಕ್ಟ್. ಇನ್ನೂ ಸರ್ ಪ್ರೈಸ್ ಹೇಳಿ ಸರ್ ಇದು? ಇದು 360 ನೆಗೋಷಿಯಬಲ್. ಸರಿ ಸರ್, ಓಕೆ. ಇದು 2017 ಥಾರ್. ಓಕೆ. ಓನರ್ಶಿಪ್ ಲೆಕ್ಕಕ್ಕಿಲ್ಲ ಜನಕ್ಕೆ ಅಂದ್ರೆ ಇದು ಥರ್ಡ್ ಓನರ್. ಥರ್ಡ್ ಓನರ್ ಸರ್ ಇದು. ಬಟ್ ಗಾಡಿ ಯೂಸ್ ಮಾಡಕ್ ಮಾತ್ರ ಫಸ್ಟ್ ಕ್ಲಾಸ್ ಆಗಿದೆ. ಓಕೆ. ಕಿಲೋಮೀಟರ್ ಏನ್ ಜಾಸ್ತಿ ಏನು ಓಡಿಲ್ಲ, ಒಂದು 60,000-50,000 ಓಡಿರ್ಬೇಕು. ಹಾ ಸರ್. ಗಾಡಿ ಫಿಟ್ಟಿಂಗ್ಸ್ 1.5 ಲಕ್ಷ ಮೇಲಿದೆ. ಓಕೆ ಸರ್. ಗಾಡಿ ಮಾತ್ರ ಫಸ್ಟ್ ಕ್ಲಾಸ್. ತಾರು ಸಾಫ್ಟ್ ಟಾಪ್ ಇದು. ಓಕೆ ಸರ್. ಪ್ರೈಸ್ ರೀಸನಬಲ್ ಎಲ್ಲ ಕೊಡ್ತಾರೆ. 8.5 ಹೇಳ್ತಾರೆ ಅವರು, ನೆಗೋಷಿಯಬಲ್. 8.5 ಹೇಳ್ತಿದೆ ಸರ್? 8.5 ಹೇಳ್ತಾರೆ, ನೆಗೋಷಿಯಬಲ್. ಸೊ ಬಂದು ಕುತ್ಕೊಂಡು ಮಾತಾಡಿದ್ರೆ ಕಡಿಮೆ ಆಗ್ಬೋದು ಸರ್? ಹೆಚ್ಚು ಕಮ್ಮಿ ಮಾಡಿ. ಸರ್ ಓಲ್ಡ್ ಮಾಡಲ್ ಅಲ್ವಾ ಸರ್ ಇದು? ಓಲ್ಡ್ ಮಾಡಿ 17 ಮಾಡಿ. ಓಕೆ ಸರ್. ಆಮೇಲೆ ಇನ್ನೊಂದು ಇದು ಸ್ಕಾರ್ಪಿಯೋ. ತುಂಬಾ ಜನ 3 ಲಕ್ಷ 3.5 ಲಕ್ಷ ಬಜೆಟ್ ಅಲ್ಲಿ 7 ಸೀಟರ್ ಬೇಕು ಅನ್ನೋರಿಗೆ ಇದಿದೆ. ಓಕೆ. ಬ್ಲಾಕ್ ಕಲರ್ ಸರ್ ಇದು? ಇದು ಬ್ಲಾಕ್ ಕಲರ್. ಇದು ಥರ್ಡ್ ಓನರ್. ಸೊ 4 ಟೈರ್ ಹೊಸದಿದೆ ಸರ್ ಇದು? ಹೌದು, 4 ಟೈರ್ ಹೊಸದು. ಹೊಸ ಟೈರ್ ಇಲ್ಲ, ಗಾಡಿ ಚೆನ್ನಾಗಿದೆ. ಸೊ ತಗೊಂಡು ಓಡಿಸೋದು ಅಷ್ಟೇ ಸರ್ ಇದು? ಓಡಿಸೋದು ಸಣ್ಣ ಒಂದು ಜನರಲ್ ಸರ್ವಿಸ್ ಮಾಡ್ಕೊಂಡ್ರೆ ಒಳ್ಳೇದು. ಓಕೆ ಓಕೆ ಸರ್. ಅದು ಬಂದು 2006 ಮಾಡಲ್ ಇದು. ಇದು ಬಂದು 3.5 ನೆಗೋಷಿಯಬಲ್. 3.5 ಆಗುತ್ತೆ ಸರ್ ಇದು? ನೆಗೋಷಿಯಬಲ್. ಸೊ ನೆಗೋಷಿಯಬಲ್ ಅಂದ್ರೆ ಕಡಿಮೆ ಆಗುತ್ತೆ, ಹೆಚ್ಚು ಕಮ್ಮಿ ಮಾಡಿ. ಯಾಕಂದ್ರೆ 7 ಸೀಟರ್ ಗಾಡಿ ಇವಾಗ ಸ್ವಿಫ್ಟೇ ಸಿಗಲ್ಲ. ಹೌದು ಸರ್. ಸ್ಕಾರ್ಪಿಯೋ ಸಿಗ್ತದೆ ಅಂದ್ರೆ ಕರೆಕ್ಟ್ ಸರ್. ಓಕೆ ಸರ್. 2016 ಸೆಕೆಂಡ್ ಓನರ್ 94,000 ಓಡಿದೆ ಡೀಸೆಲ್. ಓಕೆ. ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ 9.5 ಲಕ್ಷ ನೆಗೋಷಿಯಬಲ್. 9.5 ಲಕ್ಷನಾ ಸರ್ ಇದು? ಇವಾಗ ಹೇಳಿ. 2010 ಮಾಡಲು, ಸಾರಿ 2008 ಮಾಡಲು. ಓಕೆ. i10 ABS ಏರ್ ಬ್ಯಾಗ್ ಎಲ್ಲ ಇದೆ, ಟಾಪ್ ಎಂಡ್ ಇದು. ಓಕೆ. 63,000 ಓಡಿದೆ. 2.5 ನೆಗೋಷಿಯಬಲ್. 2.5. 2.5 ಸರ್. ನೆಕ್ಸ್ಟ್ ಇದು ವರ್ಣ ಪೆಟ್ರೋಲ್. ಇದೆಲ್ಲ ನಿಮಗೆ ಸ್ವಲ್ಪ ಕಮ್ಮಿಗೆ ಆಗುತ್ತೆ ಪ್ರೈಸಿಂಗ್ ಅಲ್ಲಿ ಸರ್. ಎಷ್ಟಾಗ್ಬೋದು ಸರ್ ಕಡಿಮೆ ಪ್ರೈಸ್? ತುಂಬಾ ಜನ ನೋಡ್ತಿರ್ತಾರೆ. 7 ಮಾಡಲು. 7 ಮಾಡಲ್ಲ ಸರ್? 2.25 2.30 ಆಗುತ್ತೆ. ಓಕೆ ಸರ್. ಒಂದು 2.25 2.25 2.36 ಇಷ್ಟು ಬಂದು ಕುತ್ಕೊಂಡ್ರೆ ಇನ್ನೂ ಕಡಿಮೆ ಹೆಚ್ಚು ಕಮ್ಮಿ ಆಗುತ್ತೆ. ಓಕೆ ಸರ್. 2014 ಇದು ಪೋಲೋ. ಓಕೆ. ಸಿಂಗಲ್ ಓನರ್. ಹಾ ಸರ್. ಸಾರಿ 2017 ಇದು ಪೋಲೋ. ಸಿಂಗಲ್ ಓನರ್. ಗಾಡಿ ಚೆನ್ನಾಗಿದೆ. 6 ಕಾಲ್ ನೆಗೋಷಿಯಬಲ್. 6 ಕಾಲ್ ನೆಗೋಷಿಯಬಲ್. ಬಟ್ ಇದು GT ಅಲ್ಲ, ನಾರ್ಮಲ್ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್. ಓಕೆ. ಕಂಫರ್ಟ್ ಲೈನ್. ಓಕೆ ಸರ್. ಇದೆ ಆಟೋಮೆಟಿಕ್. 17 ಮಾಡಲು. ಹಾ ಸರ್. 2017 VXI ಆಟೋಮೆಟಿಕ್ ಸಿಂಗಲ್ ಓನರ್. ಹಾ ಸರ್. 540 ನೆಗೋಷಿಯಬಲ್. ಓಕೆ ಹೇಳಿ. 2009 ಮಾಡಲು ಕರೋಲಾ. ಓಕೆ. ಫುಲ್ ಆಪ್ಷನ್ ವೆಹಿಕಲ್ ಇದು. ಸಿಡಾನ್ಸ್ ಅಲ್ಲಿ ನಿಮಗೆ ಈ ತರ ಬಜೆಟ್ ಅಲ್ಲಿ ಸಿಗೋದು ತುಂಬಾ ಕಷ್ಟ. ಹೌದು ಸರ್. ಇದು 460 ನೆಗೋಷಿಯಬಲ್. ಸೆಕೆಂಡ್ ಓನರ್. ಸೆಕೆಂಡ್ ಓನರ್ ಸರ್. 460 ನೆಗೋಷಿಯಬಲ್. ಆಮೇಲೆ ಇನ್ನೊಂದು ನಮ್ಮ ಹತ್ರ ತುಂಬಾ ಗಾಡಿಗಳು ಇದಾವೆ. ಓಕೆ. ಎಲ್ಲಾ ಗಾಡಿಗಳು ತೋರಿಸಿದ್ರೆ ನಿಮ್ ವಿಡಿಯೋನೇ ಯಾರು ನೋಡಲ್ಲ. ಸೊ ತುಂಬಾ ಲಾಂಗ್ ಆಗ್ಬಿಡುತ್ತೆ. ತುಂಬಾ ಲಾಂಗ್ ಆಗುತ್ತೆ, ಜನಕ್ಕೆ ಅಷ್ಟೊಂದು ಇದಿರಲ್ಲ. ಹೌದು ಸರ್. ಏನಿದೆ ಲಿಮಿಟೆಡ್ ತೋರಿಸಿದೆ. ಅವ್ರು ಬಂದ್ರೆ ಇನ್ನು ಇನ್ ಪರ್ಸನ್ ಅವ್ರ ಹತ್ರ ಮೀಟ್ ಮಾಡಿ ಮಾತಾಡಿ ಒಳ್ಳೆ ಗಾಡಿಗಳು ತೋರಿಸಬಹುದು ಸರ್. ಇನ್ನೊಂದು ನೀವು ಇಂಟೀರಿಯರ್ ತೋರಿಸಲಿಲ್ಲ. ಸೊ ಆಲ್ಮೋಸ್ಟ್ ಇಂಟೀರಿಯರ್ ಎಲ್ಲ ಚೆನ್ನಾಗಿದೆ ಅಲ್ಲ ಸರ್? ಇಂಟೀರಿಯರ್ ಕ್ಲೀನ್ ಅಲ್ಲ, ಜಾಸ್ತಿ ಗಾಡಿ ಇರೋದಕ್ಕೋಸ್ಕರ ಇಂಟೀರಿಯರ್ ತೋರಿಸಿಲ್ಲ. ಇಂಟೀರಿಯರ್ಸ್ ಎಲ್ಲಾನು ಕ್ಲೀನ್ ಆಗಿರುತ್ತೆ. ಓಕೆ. ಪ್ಲಸ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಸ್. ಓಕೆ ಸರ್. ಶೋರೂಮ್ ಹಿಸ್ಟರಿ ಎಲ್ಲ ಶೋರೂಮ್ ಹಿಸ್ಟರಿ. ಓಕೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.